ಎಲ್ಲರಿಗೂ ನನ್ನ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೆಸರು ಡಾಕ್ಟರ್ ಸಂಜನಾ ಮಹೇಶ್. ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಮಾತನಾಡೋಕ್ಕಂತ ಬಂದಿದ್ದೀನಿ ಅಂತ ಅಂದರೆ ಅದು ವಾಕಿಂಗ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದೊಂದು ಸಿಂಪಲ್ ಎಕ್ಸಸೈಸ್. ಸೊ ವಾಕಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಯಾವ ಥರ ಎಲ್ಲ ಅಡ್ವಾಂಟೇಜಸ್ ಇದೆ ಮತ್ತು ನಮ್ಮ ಬಾಡಿಯಲ್ಲಿ ಯಾವ ಥರ ಎಲ್ಲ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ವೆಯ್ಟ್, ನಮ್ಮ ಹಾರ್ಟ್ ರೇಟ್, ನಮ್ಮ ಬ್ಲಡ್ ಪ್ರೆಷರ್ ಮತ್ತು ಮಸಲ್ಸ್, ಓಕೆನಾ. ಮತ್ತು ಈ ವಾಕಿಂಗ್ ಮಾಡೋದ್ರಿಂದ ಪ್ರತಿದಿನ 30 ನಿಮಿಷ ವಾಕಿಂಗ್ ಮಾಡೋದ್ರಿಂದ ನಮಗೆ ಯಾವ ಥರ ಎಲ್ಲ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ, ಮತ್ತು ಬೆಳಗ್ಗೆ ವಾಕಿಂಗ್ ಮಾಡಬೇಕಾ ಅಥವಾ ಸಂಜೆ ವಾಕಿಂಗ್ ಮಾಡಬೇಕಾ, ಎಷ್ಟು ವೇಗದಲ್ಲಿ ವಾಕಿಂಗ್ ಮಾಡಬೇಕು, ಮತ್ತು ಡಯಾಬಿಟೀಸ್ ಅಥವಾ ಬ್ಲಡ್ ಶುಗರ್ ಇರುವವರಿಗೆ ವಾಕಿಂಗ್ ತುಂಬ ನೆಸೆಸಿಟಿ ಇದೆಯಾ, ಈ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಮತ್ತು ತುಂಬ ಈಸಿಯಾಗಿ ಹೇಳ್ತೀನಿ ಸ್ನೇಹಿತರೆ. ನೀವು ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆ ತನಕ ನೋಡಬೇಕಾಗತ್ತೆ. ನೀವು ಮಧ್ಯದಲ್ಲಿ ಎಲ್ಲಾದರೂ ಸ್ಕಿಪ್ ಮಾಡಿದ್ರೆ ಇದು ನಿಮಗೆ ಲಾಸ್ ಆಗುತ್ತೆ, ಓಕೆನಾ. ಈಗ ಶುರು ಮಾಡೋಣ ಬನ್ನಿ. ಓಕೆ, ಇವಾಗ ವಾಕಿಂಗ್ ಅಂದರೆ ಏನು? ವಾಕಿಂಗ್ ಅಂತ ಅಂದರೆ ಅದು ಒಂದು ಟೈಪ್ ಆಫ್ ಎಕ್ಸಸೈಸ್. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದ ಅಷ್ಟೇ ನಾವು ವಾಕಿಂಗ್ ಅಂತ ಅಂದರೆ. ನಾನು ಡೀಟೇಲಾಗಿ ಹೇಳ್ತೀನಿ. ಸೊ ವಾಕಿಂಗ್ ಅಂತ ಅಂದರೆ 2 ಟೈಪ್ಸ್ ಆಫ್ ವಾಕಿಂಗಲ್ಲಿ ಅಂತ ಬರುತ್ತೆ. ಒಂದು ಸ್ಲೋ ವಾಕಿಂಗ್ ಮತ್ತು ಬ್ರಿಸ್ಕ್ ವಾಕಿಂಗ್. ಸ್ಲೋ ವಾಕಿಂಗ್ ಅಂದರೆ ತುಂಬ ನಾರ್ಮಲ್ಲಾಗಿ ನಡೆಯೋದೆ, ಅದು ಸ್ಲೋ ವಾಕಿಂಗ್. ಬ್ರಿಸ್ಕ್ ವಾಕಿಂಗ್ ಅಂತ ಅಂದರೆ ಸ್ವಲ್ಪ ವೇಗವಾಗಿ ನಡೆಯೋದು, ಓಕೆನಾ. ಸೊ ಬ್ರಿಸ್ಕ್ ವಾಕಿಂಗ್ ಯಾವ ಥರ ನಡಿಬೇಕು ಅಂತ ಅಂದರೆ ಸ್ವಲ್ಪ ವೇಗವಾಗಿ ನಡಿಬೇಕಾಗತ್ತೆ. ಮತ್ತು ನೀವು ನಡಿಬೇಕಾದ್ರೆ ಡಾಗ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಡಾಗ್ ಟೆಸ್ಟ್ ಅಂದರೆ ಏನಪ್ಪ ಅಂತ ಅಂದರೆ, ನೀವು ಬ್ರಿಸ್ಕ್ ವಾಕಿಂಗ್ ಮಾಡಬೇಕಾದ್ರೆ ನಾರ್ಮಲ್ಲಾಗಿ ಮಾತಾಡಬೇಕಾಗತ್ತೆ, ಓಕೆನಾ. ನಾರ್ಮಲ್ಲಾಗಿ ಮಾತಾಡೋಕ್ಕೆ ಆಗಬೇಕಾಗತ್ತೆ, ಮತ್ತು ನಿಮ್ಮ ಬ್ರೀತಿಂಗ್ ಕೂಡ ನಾರ್ಮಲಾಗಿ ಇರಬೇಕಾಗತ್ತೆ. ಸೊ ಇದೇ ಬ್ರಿಸ್ಕ್ ವಾಕಿಂಗ್ ಅಂತ ಕರೀತಾರೆ. ಓಕೆ, ಇವಾಗ ವಾಕಿಂಗ್ ಮಾಡೋದ್ರಿಂದ ನಮಗೆ ಯಾವುದರೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ದ ಫಸ್ಟ್ ಅಡ್ವಾಂಟೇಜ್ ಆಫ್ ವಾಕಿಂಗ್ ಏನಪ್ಪ ಅಂತ ಅಂದರೆ ನಮ್ಮ ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿ ಇರುತ್ತೆ. ಅಂದರೆ ನಮ್ಮ ಹಾರ್ಟ್ ತುಂಬ ಚೆನ್ನಾಗಿ ಪಂಪ್ ಮಾಡುತ್ತೆ. ಸೊ ಅವಾಗೇನಾಗುತ್ತೆ ಅಂತ ಅಂದರೆ ನಮ್ಮ ಹೋಲ್ ಬಾಡಿ ಕೂಡ ಚೆನ್ನಾಗಿರುತ್ತೆ. ನಮ್ಮ ಬ್ಲಡ್ ಸಪ್ಲೈ ನಮ್ಮ ಫುಲ್ ಬಾಡಿಯಲ್ಲಿ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಫಿಟ್ನೆಸ್ ಕೂಡ ಚೆನ್ನಾಗಿರುತ್ತೆ. ಮತ್ತು ವಾಕಿಂಗ್ ಮಾಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ ನಮ್ಮ ಮಸಲ್ ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ. ಸೊ ಇದೇ ಮೇನ್ ಅಡ್ವಾಂಟೇಜ್ ವಾಕಿಂಗ್ ಮಾಡೋದ್ರಿಂದ ಸಿಗೋದು. ಆ್ಯಂಡ್ ಆಲ್ಸೋ ವಾಕಿಂಗ್ ಮಾಡೋದ್ರಿಂದ ನಮಗೆ ಹಾರ್ಟ್ ಡಿಸೀಸಸ್ ತುಂಬ ಕಮ್ಮಿ ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಏನಾದರೂ ಸ್ವಲ್ಪ ಜನಕ್ಕೆ ಚೆಸ್ಟ್ ಪೇಯ್ನ್ ಬಂದರೆ ಅಥವಾ ಸಿವಿಯರ್ ಬ್ರೀತ್ಲೆಸ್ನೆಸ್ ಬಂದರೆ, ಸೊ ಈ ಥರ ಪೇಷಂಟ್ಸ್ ಏನಪ್ಪ ಮಾಡಬೇಕಂತ ಅಂದರೆ ತುಂಬ ಜಾಸ್ತಿ ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇದೊಂದು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ, ಓಕೆನಾ. ನೀವೆಲ್ಲ ತಿಳ್ಕೊಂಡು ಇವಾಗ ವಾಕಿಂಗ್ ಮಾಡೋದ್ರಿಂದ ನಮ್ಮ ಹಾರ್ಟಿಗೆ ಏನೇನು ಬೆನಿಫಿಟ್ ಇದೆ ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಅಡ್ವಾಂಟೇಜ್ ಬಗ್ಗೆ ನಾನು ಹೇಳ್ತೀನಿ. ಓಕೆ, ದ ನೆಕ್ಸ್ಟ್ ಬೆನಿಫಿಟ್ ಏನಪ್ಪ ಅಂತ ಅಂದರೆ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಹೇಗೆ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇರುತ್ತೆ. ಏನಪ್ಪ ಅಂತ ಅಂದರೆ ಫಾರ್ ಎಕ್ಸಾಂಪಲ್, ಒಬ್ಬ ಪೇಷಂಟು ತುಂಬ ಹೈ ಬ್ಲಡ್ ಪ್ರೆಷರ್ ಇದೆ. ಸೊ ಅವರು ವಾಕಿಂಗ್ ಮಾಡ್ತಾ ಏನಾಗುತ್ತೆ ಅಂತ ಅಂದರೆ ಅವ್ರ ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಸೊ ಇದ್ರ ಪ್ರಕಾರ ಏನಂತ ಅಂದರೆ ನೀವು ಏನಂತ ಅಂದ್ಕೋಬೋದು, ಓಕೆ ನಾನು ವಾಕಿಂಗ್ ಮಾಡ್ತೀನಿ, ನಾನು ದಿನ ಒಂದು 30 ಮಿನಿಟ್ಸ್ ವಾಕಿಂಗ್ ಮಾಡ್ತೀನಿ. ಸೊ ನೀವು ಹೇಳ್ತಾ ಇದ್ದೀರಾ ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಬರುತ್ತೆ ವಾಕಿಂಗ್ ಮಾಡಿದ್ರೆ ಅಂತ. ಹಾಗಾದರೆ ನಂಗೆ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ನಿಲ್ಲಿಸ್ಬೋದಾ ಅಂತ ನೀವು ನನಗೆ ಕೇಳ್ಬೋದು ಸ್ನೇಹಿತರೆ. ಬಟ್ ದ ರಿಯಾಲಿಟಿ ಏನಪ್ಪ ಅಂತ ಅಂದರೆ ನೀವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಸ್ ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ. ನೀವು ವಿತ್ ಡಾಕ್ಟರ್ ಪರ್ಮಿಷನ್ನೇ ದ ಮೆಡಿಸಿನ್ಸ್ ಅಥವಾ ಪ್ರಿಸ್ಕ್ರಿಪ್ಷನ್ ಅವ್ರಿಗೆ ಕೊಟ್ಟಿರೋದನ್ನ ನಿಲ್ಲಿಸ್ಬೇಕಾಗತ್ತೆ. ನೀವೇ ನಿಲ್ಸೋಕ್ಕಾಗೋದಿಲ್ಲ ಸ್ನೇಹಿತರೆ.
ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನಾನು ಹೇಳೋದೇನಪ್ಪ ಅಂತ ಅಂದರೆ, ಯಾರ್ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಅವರು ಪ್ರಾಪರ್ ಡಯಟ್ ಮತ್ತು ವಾಕಿಂಗ್, ಪ್ರಾಪರ್ ಸ್ಲೀಪ್ ಮತ್ತು ಜಾಸ್ತಿ ವಾಟರ್ ಕುಡಿಯೋದ್ರಿಂದ ಈ ಎಲ್ಲದನ್ನು ಕರೆಕ್ಟಾಗಿ ಅವರು ಫಾಲೋ ಮಾಡಿದ್ರೆ ಆಬ್ವಿಯಸ್ಲಿ ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಆಗೇ ಆಗುತ್ತೆ. ಹಾಗಂದರೆ ನಾರ್ಮಲ್ ಬ್ಲಡ್ ಪ್ರೆಷರಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಇದೆಲ್ಲನೂ ನೀವು ಡೀಟೇಲಾಗಿ ಫಾಲೋ ಮಾಡಬೇಕಾಗತ್ತೆ. ಓಕೆನಾ? ಓಕೆ, ಇವಾಗ ನೆಕ್ಸ್ಟ್ ಬೆನಿಫಿಟ್ ಏನಂತ ಅಂದರೆ, ಡಯಾಬಿಟಿಸ್ ಪೇಷಂಟ್ಸ್ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಾ ಅಂತ ನೀವು ನನಗೆ ಕ್ವಶನ್ ಮಾಡ್ಬೋದು ಸ್ನೇಹಿತರೆ. ಎಸ್, ಡಯಾಬಿಟಿಸ್ ಪೇಷಂಟ್ಸ್ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಡಯಾಬಿಟಿಸ್ ಪೇಷಂಟ್ಸ್ ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಮ್ಮ ಬಾಡಿಗೆ ಇರುವಂತಹ ಮಸಲ್ಸ್ ಇದೆಯಲ್ಲ, ಆ ಮಸಲ್ಸ್ ಗ್ಲೂಕೋಸ್ ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಈ ರೀಸನ್ನಿಂದ ವಾಕಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಏನು ಹೇಳಬೇಕಪ್ಪ ಅಂತ ಅಂದರೆ, ಡಯಾಬಿಟಿಸ್ ಇರುವಂಥ ಪೇಷಂಟ್ ಅಥವಾ ಬ್ಲಡ್ ಶುಗರ್ ಇರುವಂಥ ಪೇಷಂಟ್ ಅಥವಾ ಇನ್ಸುಲಿನ್ ತೊಗೊಳ್ತಿರುವಂಥ ಪೇಷಂಟ್ಸ್ ಏನು ಮಾಡಬೇಕು ಅಂತ ಅಂದರೆ, ನಮ್ಮದು ಊಟ ಆದಮೇಲೆ, ಅವ್ರದ್ದೆಲ್ಲ ಊಟ ಆದಮೇಲೆ ವಾಕಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ಪೋಸ್ಟ್ ಮೀಲ್ ವಾಕಿಂಗ್ ಮಾಡೋದರಿಂದ ಡಯಾಬಿಟೀಸ್ ಕೂಡ ಕಂಟ್ರೋಲಿಗೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಸ್ನೇಹಿತರೆ. ಸೊ ಇವಾಗ ನೀವು ಕೇಳ್ಬೋದು, ಓಕೆ ವಾಕಿಂಗ್ ಮಾಡಿದ್ರೆ ಡಯಾಬಿಟೀಸ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಿದ್ದೀರಲ್ಲ, ನಾನು ಇವಾಗ ಏನು ಮಾಡ್ತೀನಪ್ಪ ಅಂದರೆ, ನಾನು ಮೆಡಿಕೇಷನ್ಸ್ನ ನಿಲ್ಲಿಸ್ತೀನಿ ಅಂತ ನೀವು ಹೇಳ್ಬೋದು. ಆದರೆ ಇದು ತುಂಬ ಏನಂತ ಹೇಳ್ಬೋದು ಅಂತ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಮೆಡಿಕೇಷನ್ಸ್ನ ಡಾಕ್ಟರ್ ಹೇಳಿಲ್ಲ ಅಂತಂದರೆ ನಿಲ್ಲಿಸೋ ಚಾನ್ಸಸ್ಸೇ ಇಟ್ಕೋಬಾರ್ದು. ನೀವು ಯಾವುದೇ ಕಾರಣಕ್ಕೂ ಮೆಡಿಕೇಷನ್ಸ್ನ ಸ್ಟಾಪ್ ಮಾಡಬಾರ್ದು ಸ್ನೇಹಿತರೆ. ನಾನು ಏನಪ್ಪ ಹೇಳ್ತೀನಿ ಅಂತ ಅಂದರೆ, ಈ ವಾಕಿಂಗ್ ಒಂದು ಅಡ್ವಾಂಟೇಜ್ ಅಷ್ಟೇ, ಒಂದು ಅಡಿಷನ್. ನಿಮ್ಮ ಲೈಫ್ ಸ್ಟೈಲಲ್ಲಿ ವಾಕಿಂಗ್ ಅನ್ನೋದು ನೀವು ಅಡಿಷನ್ ಆಗಿ ರೂಢಿ ಮಾಡ್ಕೋಬೇಕಾಗತ್ತೆ. ನಿಮ್ಮ ಲೈಫ್ ಸ್ಟೈಲಲ್ಲಿ ಅದು ಒಂದು ಪಾರ್ಟ್ ಅಂತ ಅಂದ್ಕೋಬೇಕಾಗತ್ತೆ. ಸೊ ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಈ ವಾಕಿಂಗ್ ಮಾಡೋದು ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಹೊರತು ಕಂಪ್ಲೀಟಾಗಿ ಡಯಾಬಿಟೀಸ್ನ ಕ್ಯೂರ್ ಮಾಡೋದಿಲ್ಲ. ಓಕೆನಾ? ಡಯಾಬಿಟೀಸ್ ವಾಕಿಂಗ್ ಏನು ಮಾಡುತ್ತೆ ಅಂತ ಅಂದರೆ, ಡಯಾಬಿಟೀಸ್ನ ಕಂಟ್ರೋಲ್ ಮಾಡುತ್ತೆ ಹೊರತು ಟೋಟಲಿ ಕ್ಯೂರ್ ಮಾಡೋದಿಲ್ಲ. ಇದು ನೀವು ಎಲ್ಲರೂ ತಿಳ್ಕೊಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ. ಓಕೆನಾ? ನೆಕ್ಸ್ಟ್ ಬೆನಿಫಿಟ್ ಏನಂತ ಅಂದರೆ, ನಮ್ಮ ಮಸಲ್ಸ್ ಮತ್ತು ಬೋನ್ಗೆ ಈ ವಾಕಿಂಗ್ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಸೊ ರೆಗ್ಯುಲರ್ ಆ್ಯಕ್ಟಿವಿಟಿ ಅಥವಾ ರೆಗ್ಯುಲರ್ ವಾಕಿಂಗ್ ಮಾಡೋದರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಇಂಪ್ರೂವ್ ಆಗುತ್ತೆ ಮತ್ತು ಮಸಲ್ಸ್ ಇಂಪ್ರೂವ್ಮೆಂಟ್ ಕೂಡ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ವಾಕಿಂಗ್ ಮಾಡೋದ್ರಿಂದ ಬೋನ್ ಬೇರಿಂಗ್ ಆ್ಯಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ಆಗುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಬೋನ್ ಹೆಲ್ತ್ ಕೂಡ. ಬಟ್ ಇನ್ನೊಂದು ಗ್ಲಿಚ್ ಇದರಲ್ಲಿ ಏನಪ್ಪ ಅಂತ ಅಂದರೆ, ಯಾವ ಪೇಷಂಟಿಗೆ ಫ್ರ್ಯಾಕ್ಚರ್ ರಿಸ್ಕ್, ಬೋನ್ ಫ್ರ್ಯಾಕ್ಚರ್ ರಿಸ್ಕ್ ಅಥವಾ ಆಸ್ಟಿಯೋಪೋರೋಸಿಸ್ ಅಂತ ಒಂದು ಡಿಸೀಸ್ ಇದ್ದರೆ, ಸೊ ಈ ಪೇಷಂಟ್ ವಾಕಿಂಗ್ನ ಜಾಸ್ತಿ ಮಾಡಬಾರ್ದು. ಅವರ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡು ವಾಕಿಂಗ್ ಮಾಡಬೇಕಾಗತ್ತೆ. ಇದು ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ವಾಕಿಂಗ್ ನಮ್ಮ ಮಸಲ್ಸ್ ಮತ್ತು ಬೋನ್ ಹೆಲ್ತ್ ಕೂಡ ಸ್ಟ್ರೆಂಥನ್ ಮಾಡುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನಪ್ಪ ಅಂತ ಅಂದರೆ, ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಕೇಳ್ಬೋದು, ಹೇಗೆ ಚೆನ್ನಾಗಿರುತ್ತೆ ಮೆಂಟಲ್ ಹೆಲ್ತ್ ಅಂತ. ಫಾರ್ ಎಕ್ಸಾಂಪಲ್ ಏನಂತ ಅಂದರೆ, ಇವಾಗ ನೀವು ವಾಕಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ವಾಕಿಂಗ್ ಮಾಡಬೇಕಾದ್ರೆ ನಾವು ತುಂಬ ಫ್ರೆಶ್ ಏರ್ ಅಥವಾ ಫ್ರೆಶ್ ಗಾಳಿನ ತೊಗೋತೀವಿ ಸ್ನೇಹಿತರೆ. ಇದು ಒಂದು ಮೇನ್ ಪಾಯಿಂಟ್. ಮತ್ತು ಸನ್ಲೈಟ್ ಎಕ್ಸ್ಪೋಜರ್, ನಮಗೆ ಸನ್ಲೈಟ್ ಕೂಡ ಎಕ್ಸ್ಪೋಸ್ ಆಗುತ್ತೆ. ಸೊ ಈ 2 ಮೇನ್ ಪಾಯಿಂಟ್ಸಿಂದ ನಮಗೆ ಮೈಂಡ್ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್. ಮತ್ತು ಇನ್ನೊಂದು ಏನಂತ ಅಂದರೆ, ನಾವು ವಾಕಿಂಗ್ ಮಾಡಿದ್ರೆ ದ ಮೇನ್ ಅಡ್ವಾಂಟೇಜ್ ಏನಾಗುತ್ತೆ ಅಂತ ಅಂದರೆ, ನಮ್ಮ ಆ್ಯಂಗ್ಸೈಟಿ ಕಂಟ್ರೋಲಲ್ಲಿರುತ್ತೆ
ಕಮ್ಮಿ ಆಗುತ್ತೆ, ಮತ್ತು ಸ್ಟ್ರೆಸ್ ಕೂಡ ಕಮ್ಮಿ ಆಗುತ್ತೆ, ಮತ್ತು ತುಂಬ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಸೊ ಏನೇನು ಕಮ್ಮಿ ಆಗುತ್ತೆ, ನಮ್ಮ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ, ಮತ್ತು ಮೂಡ್ ಸ್ವಿಂಗ್ಸ್ ಕೂಡ ಕಮ್ಮಿ ಆಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಆಗುತ್ತಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ಅಂತ ಅಂದರೆ ನಾವು ಫಿಸಿಕಲಿ ಫಿಟ್ ಆಗ್ತೀವಿ ಸ್ನೇಹಿತರೆ ವಾಕಿಂಗ್ ಮಾಡಿದ್ರೆ. ಇದೆಲ್ಲ ಮೇನ್ ಪಾಯಿಂಟ್ಸ್. ಸೊ ನಮ್ಮ ಮೆಂಟಲ್ ಹೆಲ್ತ್ ಕೂಡ ವಾಕಿಂಗ್ ಒಂದು ಅಡ್ವಾಂಟೇಜ್ ಅಂತ ನೀವು ಈಗ ತಿಳ್ಕೊಂಡಿರಲ್ಲ. ಓಕೆ, ಸೊ ಈ ಮೆಂಟಲ್ ಹೆಲ್ತಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ತುಂಬ ಜನ ಏನು ಮಾಡ್ತಿದ್ದಾರೆ ಸ್ನೇಹಿತರೆ, ನೀವು ವಾಕಿಂಗ್ ಮಾಡಬೇಕಾದ್ರೆ ಮೊಬೈಲ್ ನೋಡ್ಕೊಂಡು ವಾಕಿಂಗ್ ಮಾಡ್ತೀರಾ ಅಥವಾ ಫೋನಲ್ಲಿ ಮಾತಾಡ್ಕೊಂಡು ವಾಕಿಂಗ್ ಮಾಡ್ತೀರಾ. ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ನಿಮ್ಮ ಫೋನಲ್ಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತ ಅಂದರೆ, ಇದೊಂದು ಪರ್ಸ್ನಲ್ ಸಜೆಷನ್ ನನ್ನಿಂದ. ನೀವು ವಾಕಿಂಗ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡಬೇಡಿ. ನೀವೇನು ಮಾಡಬೇಕಂತ ಅಂದರೆ ಆ ಫ್ರೆಶ್ ಏರ್, ಆ ಫ್ರೆಶ್ ಗಾಳಿನ, ನೇಚರ್ನ ನೀಟಾಗೆಲ್ಲ ನೋಡಿಕೊಂಡು ನೀವು ವಾಕಿಂಗ್ ಮಾಡಿದರೆ ತುಂಬ ಅಡ್ವಾಂಟೇಜ್ ಇದೆ. ಸೊ ಇದು ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ನೀವು ಮೊಬೈಲ್ ಯೂಸ್ ಮಾಡಿಕೊಂಡು ವಾಕಿಂಗ್ ಮಾಡಿದ್ರೆ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಮೊಬೈಲ್ ಮೇಲೆ ಇರುತ್ತೆ. ಸೊ ನೀವು ಆದಷ್ಟು ವಾಕಿಂಗ್ ಮಾಡಬೇಕಾದ್ರೆ ಮೊಬೈಲ್ ಯೂಸ್ ಮಾಡೋದನ್ನ ಕಮ್ಮಿ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬೆನಿಫಿಟ್ ಏನಪ್ಪ ಅಂತ ಅಂದರೆ ಸ್ಲೀಪ್ ಸ್ನೇಹಿತರೆ. ನೀವು ಚೆನ್ನಾಗಿ ವಾಕಿಂಗ್ ಮಾಡಿದ್ರೆ ಅವಾಗ ನಿಮಗೆ ಚೆನ್ನಾಗಿ ನಿದ್ದೆ ಬರೋಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಒಬ್ರೊಬ್ರಿಗೆ ಏನಾಗುತ್ತಪ್ಪ ಅಂತ ಅಂದರೆ ತುಂಬ ಇಂಟೆನ್ಸಾಗಿ ವಾಕಿಂಗ್ ಮಾಡಿದ್ರೆ, ತುಂಬ ಇಂಟೆನ್ಸಾಗಿ ಎಕ್ಸಸೈಸ್ ಮಾಡಿದ್ರೆ ಅವರಿಗೆಲ್ಲ ಏನಪ್ಪ ಆಗುತ್ತೆ ಅಂತ ಅಂದರೆ ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಏನಾಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಸೊ ಮಲಗೋಕ್ಕಿಂತ ಮುಂಚೆ ಯಾರ್ಯಾರು ತುಂಬ ಜಾಸ್ತಿ ವಾಕಿಂಗ್ ಮಾಡಿ ತುಂಬ ಸ್ಟ್ರೆಸ್ ಮಾಡ್ಕೋತೀರ ಬಾಡಿಗೆ, ಸೊ ಅವರು ಸ್ವಲ್ಪ ವಾಕಿಂಗ್ ರೂಟೀನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಾರ್ಮಲಿ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ರೂಟೀನ್ಗೆ ಅನುಗುಣವಾಗಿ ನೀವು ವಾಕಿಂಗ್ ಟೈಮಿಂಗ್ಸ್ನ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂತ ಅಂದರೆ ತುಂಬ ಇಂಟೆನ್ಸಾಗಿ ವಾಕಿಂಗ್ ಮಾಡಿ ನಿಮಗೆ ಟಯರ್ಡ್ನೆಸ್ ಫೀಲ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಸ್ಲೀಪ್ ಕೂಡ ಬರೋದು ತುಂಬ ಲೇಟ್ ಆಗುತ್ತೆ, ಅಥವಾ ಸ್ಲೀಪ್ ಕೂಡ ಡಿಸ್ಟರ್ಬೆನ್ಸಸ್ ಜಾಸ್ತಿ ಇರುತ್ತೆ. ಇದನ್ನು ತಲೆಗೆ ಇಟ್ಕೋಬೇಕಾಗತ್ತೆ. ಓಕೆನಾ? ಸೊ ನೆಕ್ಸ್ಟ್ ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಅಂದರೆ ಸ್ನೇಹಿತರೆ, ನೀವು ದಿನಕ್ಕೆ ಮತ್ತು ವಾರಕ್ಕೆ ಎಷ್ಟು ನಿಮಿಷ ವಾಕಿಂಗ್ ಮಾಡಬೇಕು ಅಂತ ನಿಮಗೆ ಇವಾಗ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಗಮನ ಇಟ್ಟು ಕೇಳಿಸ್ಕೊಡಿ ಸ್ನೇಹಿತರೆ. ಸೊ ಫಸ್ಟ್ ಆಫ್ ಆಲ್, ನೀವು ಮಾಡ್ರೇಟ್ ಇಂಟೆನ್ಸಿಟಿಲಿ ವಾಕಿಂಗ್ ಮಾಡ್ತಿದ್ದೀರಾ ಅಂತ ಅಂದರೆ ಪರ್ ವೀಕ್ 150 ಮಿನಿಟ್ಸ್ ವಾಕಿಂಗ್ ಮಾಡಬೇಕಾಗತ್ತೆ. ಅದೇ ನೀವು ವಿಗರಸ್ ಇಂಟೆನ್ಸಿಟಿ ವಾಕಿಂಗ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಪರ್ ವೀಕ್ 75 ಮಿನಿಟ್ಸ್ ವಾಕಿಂಗ್ ಮಾಡಬೇಕಾಗತ್ತೆ. ಓಕೆನಾ? ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಸೊ ಯಾರ್ಯಾರು ವಾಕಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅವರೆಲ್ಲ ಏನು ಮಾಡಿ ಅಂತ ಅಂದರೆ, ಒಬ್ಬೊಬ್ಬರಿಗೆ ಕಂಟಿನ್ಯೂಸ್ ಆಗಿ 30 ಮಿನಿಟ್ಸ್ ವಾಕಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನೀವು ದಿನ 30 ಮಿನಿಟ್ಸ್ ವಾಕಿಂಗ್ ಮಾಡಿದ್ರೆ, ಸೊ ಟೋಟಲ್ 5 ಡೇಸ್ ಅಂತ ಒಂದು ಆ್ಯಾವ್ರೇಜ್ ಆಗಿ ತೊಗೊಂಡ್ರೆ ಆವಾಗ ವಾರಕ್ಕೆ 150 ಮಿನಿಟ್ಸ್ ವಾಕಿಂಗ್ ಮಾಡ್ತೀರಾ. ಓಕೆನಾ? ಓಕೆ, ಇವಾಗ ನೀವು ದಿನಕ್ಕೆ 30 ಮಿನಿಟ್ಸ್ ವಾಕಿಂಗ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಏನು ತುಂಬ ನೆಸೆಸಿಟಿ ಇಲ್ಲ. ಸೊ ಒಬ್ಬೊಬ್ಬರಿಗೆ ಕಂಟಿನ್ಯೂಸ್ ಆಗಿ 30 ಮಿನಿಟ್ಸ್ ವಾಕಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಏನು ಮಾಡ್ಬೋದು ಅಂತ ಅಂದರೆ ಬ್ರೇಕ್ ತೊಗೊಂಡು ವಾಕಿಂಗ್ ಮಾಡ್ಬೋದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ಮತ್ತೆ ಬ್ರೇಕ್ ತೊಗೊಂಡು, ಆಮೇಲೆ 15 ಮಿನಿಟ್ಸಾಗಿ ಇನ್ಕ್ರೀಸ್ ಮಾಡಿಕೊಂಡು, ಆಮೇಲೆ 20 ಮಿನಿಟ್ಸಾಗಿ ಇನ್ಕ್ರೀಸ್ ಮಾಡಿದ್ರೆ, ಸೊ ಆವಾಗ ಈ ಟೈಮಿಂಗ್ನ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ? ಈ ಥರ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಫಿಸಿಕಲಿ ನೀವು ತುಂಬ ಫಿಟ್ ಆಗ್ತೀರ. ಫಿಸಿಕಲಿ ನಿಮ್ಮ ಬಾಡಿ ತುಂಬ ಫಿಟ್ ಆಗುತ್ತೆ. ಓಕೆನಾ? ನೀವು ಇದನ್ನು ಫಾಲೋ ಮಾಡಿ. ಓಕೆ, ಮತ್ತು ನಾನು ಏನೇನು ಹೇಳಿದ್ದೀನಿ, 150 ಮಿನಿಟ್ಸ್ ಮಾಡ್ರೇಟ್ ಇಂಟೆನ್ಸಿಟಿ ಆಫ್ ವಾಕಿಂಗ್ ಮತ್ತು 75 ಮಿನಿಟ್ಸ್ ವಿಗರಸ್ ಇಂಟೆನ್ಸಿಟಿ ಆಫ್ ವಾಕಿಂಗ್, ಇದೆಲ್ಲ ಒಂದು ಗೈಡ್ಲೈನ್ಸಲ್ಲಿದೆ. ಓಕೆನಾ? ನೀವು ಫಾಲೋ ಮಾಡಿ ನಿಮ್ಮ ಹೆಲ್ತನ್ನು ಕಾಪಾಡಿಕೊಳ್ಳಿ. ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನೀವು ಮಾರ್ನಿಂಗ್ ವಾಕಿಂಗ್ ಮಾಡ್ಬೋದಾ ಅಥವಾ ಈವ್ನಿಂಗ್ ವಾಕಿಂಗ್ ಮಾಡ್ಬೋದಾ ಅಂತ ಕೇಳ್ತೀರಾ. ಇದು ಕರೆಕ್ಟ್ ಆನ್ಸರ್ ನಾನು ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಏನಕ್ಕಂತ ಅಂದರೆ ಇದು ನೀವು ಡಿಸೈಡ್ ಮಾಡಬೇಕಾಗತ್ತೆ.
ನನಗೆ ಮಾರ್ನಿಂಗ್ ರೂಟೀನ್ ಓಕೆನಾ ಅಥವಾ ಈವ್ನಿಂಗ್ ರೂಟೀನ್ ಓಕೆನಾ ಅಂತ ನೀವು ಪರ್ಸ್ನಲಿ ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ನಾನು ಏನು ಹೇಳ್ತೀನಿ ಅಂತ ಅಂದರೆ, ನೀವು ಯಾವಾಗ ಡಿಸೈಡ್ ಮಾಡ್ತೀರೋ ಆವಾಗ ನೀವು ವಾಕಿಂಗ್ ಮಾಡಿ, ಮಾರ್ನಿಂಗ್ ಆರ್ ಈವ್ನಿಂಗ್. ಬಟ್ ನೀವು ಟೈಮ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಏನು ಮಾಡಬೇಕು, ಟೈಮ್ ಮತ್ತು ಕನ್ಸಿಸ್ಟೆನ್ಸಿ ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ಯಾಕಂದರೆ ನಮ್ಮ ಫಿಸಿಕಲ್ ಫಿಟ್ನೆಸ್ಸಿಗೆ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ನೀವು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, ಫಾರ್ ಅವರ್ ಫಿಸಿಕಲ್ ಫಿಟ್ನೆಸ್ ಕನ್ಸಿಸ್ಟೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿಕಾಷನ್ಸ್ ಏನಪ್ಪ ಅಂತ ಅಂದರೆ ಸ್ನೇಹಿತರೆ, ಸೊ ನಾರ್ಮಲಿ ವಾಕಿಂಗ್ ಅನ್ನೋದು ಒಂದು ಸೇಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಬಟ್ ಒಬ್ರೊಬ್ರು ಪೇಷಂಟಿಗೆ ತುಂಬ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡಬೇಕಾಗತ್ತೆ ವಾಕಿಂಗ್ನ. ಫಾರ್ ಎಕ್ಸಾಂಪಲ್, ಚೆಸ್ಟ್ ಪೇನ್ ಇದ್ದವರಿಗೆ, ಸಿವಿಯರ್ ಬ್ರೆತ್ಲೆಸ್ನೆಸ್ ಇದ್ದವರಿಗೆ, ಫೇಂಟಿಂಗ್ ಜಾಸ್ತಿ ಆಗೋರಿಗೆ, ಅನ್ಯೂಶುವಲ್ ಪಾಲ್ಪಿಟೇಷನ್ಸ್ ಆಗೋರಿಗೆ, ಮತ್ತು ಸಿವಿಯರ್ ಜಾಯಿಂಟ್ ಪೇನ್ ಇದ್ದವರು, ಈ ಎಲ್ಲ ಪೇಷಂಟ್ಸ್ ಏನು ಮಾಡಬೇಕು ಅಂತ ಅಂದರೆ ಮೆಡಿಕಲ್ ಅಡ್ವೈಸ್ ತೊಗೊಂಡು ಆಮೇಲೆ ವಾಕಿಂಗ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಮತ್ತು ಮೆಡಿಕಲ್ ಕಂಡೀಷನ್ಸಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಅವರ ಫಿಸಿಷಿಯನ್ ಅಥವಾ ಅವರ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಒಂದು ಎಕ್ಸಸೈಸ್ ಪ್ಲ್ಯಾನ್ ಅಂತ ಮಾಡಿಸ್ಕೊಂಡು ಆಮೇಲೆ ವಾಕಿಂಗ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಅಂದರೆ, ನೀವು ವಾಕಿಂಗ್ ತುಂಬ ಈಸಿಯಾಗಿ ಆಗಬೇಕು, ತುಂಬ ಚೆನ್ನಾಗಿ ಆಗಬೇಕು ಅಂತ ಅಂದರೆ ನಿಮ್ಮ ಫುಟ್ವೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆದಷ್ಟು ಸಾಫ್ಟಾಗಿರೋ ಫುಟ್ವೇರ್, ನಿಮಗೆ ಕಂಫರ್ಟಬಲ್ ಇರೋ ಫುಟ್ವೇರ್ನ ನೀವು ಯೂಸ್ ಮಾಡಿಕೊಂಡು ವಾಕಿಂಗ್ ಮಾಡಬೇಕಾಗತ್ತೆ. ಓಕೆನಾ? ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಇದಿಷ್ಟು ಇಂಪಾರ್ಟೆಂಟ್ ಪ್ರಿಕಾಷನ್ಸ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ವಾಕಿಂಗ್ ಮಾಡಬೇಕಾದ್ರೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಸೊ ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ನಿಮಗೆ ಒಳ್ಳೆಯದು ಸ್ನೇಹಿತರೆ. ಸೊ ವಾಕಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ವಾಕಿಂಗ್ ಮಾಡಿದ ಆದಮೇಲೆ ಕೂಡ ನೀವು ಚೆನ್ನಾಗಿ ನೀರು ಕುಡಿಬೇಕಾಗತ್ತೆ. ನಿಮ್ಮ ಬಾಡಿ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನೀವು ಈ ವಿಡಿಯೋದಲ್ಲಿ ಏನೆಲ್ಲ ತಿಳ್ಕೊಂಡ್ರಿ ಅಂತ ಅಂದರೆ, ನಮ್ಮ ವಾಕಿಂಗ್ ನಮ್ಮ ಹಾರ್ಟಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಶುಗರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಮತ್ತು ಮೆಂಟಲ್ ಹೆಲ್ತಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಮತ್ತು ಸ್ಲೀಪಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಮತ್ತು ನಮ್ಮ ಡಯಟ್ ಎಷ್ಟು ಇಂಪಾರ್ಟೆಂಟು, ಇದೆಲ್ಲರ ಬಗ್ಗೆ ನಾನು ನಿಮಗೆ ಡಿಟೇಲಾಗಿ ಹೇಳಿದ್ದೀನಿ ಸ್ನೇಹಿತರೆ. ನೀವು ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿದರೆ ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಸೊ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂತ ಅಂದರೆ, ಯಾವುದೇ ಥರ ಮೋಟಿವೇಶನ್ಗೆ ನೀವು ತುಂಬ ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ನಾಳೆಯಿಂದನೇ ಅಥವಾ ಇವತ್ತಿಂದನೇ ವಾಕಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಒಬ್ರೊಬ್ರು ಏನು ಮಾಡ್ತಾರೆ ಸ್ನೇಹಿತರೆ, ಇವತ್ತು 20 ನಿಮಿಷ ವಾಕಿಂಗ್ ಮಾಡ್ತಾರೆ ಅಥವಾ 30 ನಿಮಿಷ ವಾಕಿಂಗ್ ಮಾಡ್ತಾರೆ, ಆಮೇಲೆ ಇನ್ನೊಂದು 5-6 ದಿನ ವಾಕಿಂಗೇ ಮಾಡೋದಿಲ್ಲ. ಇದು ತುಂಬ ತಪ್ಪು. ಯಾಕಂದರೆ ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಓಕೆನಾ? ಕನ್ಸಿಸ್ಟೆನ್ಸಿ ಈಸ್ ದ ಕೀ. ಸೊ ನೀವು ಏನು ಮಾಡ್ಬೋದು ಅಂತ ಅಂದರೆ, ದಿನ 10 ಮಿನಿಟ್ಸ್ ವಾಕಿಂಗ್ ಮಾಡ್ಬೋದು ಅಥವಾ 20 ಮಿನಿಟ್ಸ್ ವಾಕಿಂಗ್ ಮಾಡ್ಬೋದು. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮೇಂಟೈನ್ ಮಾಡ್ಕೊತಾ ಬಂದರೆ ಅವಾಗ ನೀವು ಫಿಸಿಕಲಿ ಫಿಟ್ ಆಗ್ತೀರಾ. ಓಕೆನಾ? ನೀವು ಫಿಸಿಕಲಿ ಫಿಟ್ ಆಗ್ತೀರಾ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೋತೀನಿ ಸ್ನೇಹಿತರೆ. ಎಲ್ಲರೂ ಈಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರ್ಯಾರು ಇವತ್ತಿಂದನೇ ವಾಕಿಂಗ್ ಸ್ಟಾರ್ಟ್ ಮಾಡ್ತೀರಾ ಅಂತ. ಓಕೆನಾ? ಆಲ್ ದ ಬೆಸ್ಟ್ ಫಾರ್ ಯು ಆಲ್. ಚೆನ್ನಾಗಿ ವಾಕಿಂಗ್ ಮಾಡಿ, ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಇನ್ಕ್ರೀಸ್ ಮಾಡಿಕೊಳ್ಳಿ, ಫಿಸಿಕಲಿ ಆ್ಯಕ್ಟಿವ್ ಆಗಿರಿ. ಓಕೆನಾ? ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ನಾನು ನಿಮ್ಮ ಎಲ್ಲರ ಪ್ರೀತಿಯ ಡಾಕ್ಟರ್ ಸಂಜನಾ ಮಹೇಶ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನು ಮತ್ತೆ ನೆಕ್ಸ್ಟ್ ಯೂಸ್ಫುಲ್ ಹೆಲ್ತ್ ರಿಲೇಟೆಡ್ ಟಾಪಿಕ್ನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.